ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್ ಕನ್ನಡ. ಸೊ ನಾವಿವತ್ತು ರಿವ್ಯೂ ಮಾಡೋ ಕೊಟ್ಟಿರೋದು ಬಂದು ಯಮಾ ಕಡೆಯಿಂದ ತುಂಬ ಯಂಗ್ಸ್ಟರ್ಸ್ಗಳಿಗೆ ತುಂಬ ಇಷ್ಟ ಆಗಿರೋಂಥ ಬೈಕು. ಸೊ ಇಲ್ಲಿದೆ ನೋಡಿ ಯಮಾ MT-15. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋದಕ್ಕೆ ಮುಂಚೆ ಯಾರೆಲ್ಲ ಚಾನಲ್ ಹೊಸ ಬಂದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಿಮಗೆ ಕ್ವಿಕ್ಕಾಗಿ ಏನಾದರೂ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿಯೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ವೀಕ್ಷಕರೇ, ಯಮಾ MT-15 ಯೂತ್ಗೆ ತುಂಬ ಇಷ್ಟ ಆಗಿದೆ ಗಾಡಿ ಅಂತ ಹೇಳ್ಬೋದು. ಯಾಕಂದರೆ ಒಂದು ಒಳ್ಳೆ ಆಡ ಸಾಮಾನು ಇದ್ದಂಗಿದೆ ಗಾಡಿ ಮೇಲೆ ಕುತ್ಕೊಂಡ್ರಂತೂ ನಿಮಗೊಂದು ಕಾಂಪ್ಯಾಕ್ಟಾಗಿ ಫೀಲ್ ಆಗುತ್ತೆ. ನೀವು ಡೈಲಿ ಯೂಸೇಜ್ಗೆ ಮತ್ತು ರೆಗ್ಯುಲರ್ ಆಫೀಸ್ ಯೂಸೇಜ್ಗೆ ತುಂಬ ಯೂಸ್ ಅಂತ ಹೇಳ್ಬೋದು. ಮತ್ತು ನಿಮಗೆ ಇದ್ರ ಆನ್ ರೋಡ್ ಪ್ರೈಸ್ ಬರೋದಾದ್ರೆ ನಿಮಗೆ ಟೋಟಲಾಗಿ 2 ವೇರಿಯಂಟ್ಸ್ ಬರುತ್ತೆ. ಸೊ ಒಂದು ಇದು ಬೇಸ್ ವೇರಿಯಂಟು, ಸೊ 2,15,000 ಆಗುತ್ತೆ. ಅದೇನೇ ನೀವು ಇನ್ನೊಂದು ವೇರಿಯಂಟ್ಗೆ ಹೋಗ್ತೀವಿ ಅಂದರೆ 2,26,000 ಆಗುತ್ತೆ. ಸೊ ಅದರಲ್ಲಿ ನಿಮ್ಮ ಚೇಂಜಸ್ ಏನಂದರೆ ರೈಡಿಂಗ್ ಮೋಡ್ಸು ಮತ್ತು ಕಲರ್ TFT ಬರುತ್ತೆ, ಮತ್ತು ಒಂದಷ್ಟು ಮೈನರ್ ಚೇಂಜಸ್ ಇದೆ. ಸೊ ಇನ್ನು ಇಂಜಿನ್ ಬಗ್ಗೆ ಹೇಳಿದ್ರೆ ನಿಮಗೆ 155cc ಲಿಕ್ವಿಡ್ ಕೂಲ್ಡ್ 4 4 ಸ್ಟ್ರೋಕ್ SYC ಇಂಜಿನ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ ಬ್ಲ್ಯಾಕ್ ಕಲರು ಫುಲ್ಲು ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ ಇಂಜಿನು. ಸೊ ಇನ್ನು ನಿಮಗೆ ಇದರಲ್ಲಿ ಪವರ್ ಫಿಗರ್ಸ್ ಬಗ್ಗೆ ಹೇಳಿದ್ರೆ 18.2 PS ಪವರ್ ಬರುತ್ತೆ, ಮತ್ತು 14.1 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಫ್ರಂಟ್ ಲುಕ್ ನೋಡ್ತಾ ಇರ್ಬೋದು ನಿಮಗೆ ಒಂಥರ ಟ್ರಾನ್ಸ್ಫಾರ್ಮರ್ ಬೇಸ್ಡ್ ಫ್ರಂಟ್ ಲುಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ 2 ಐ ಶೇಪು ಮತ್ತು ಒಂದು ನೀವು ಬಂಬಲ್ ಬಿ ನೋಡಿರ್ಬೋದು, ಅದೇ ರೀತಿ ಲುಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ಹೆಡ್ಲೈಟ್ ಥರ ಬರುತ್ತೆ, ಹೆಡ್ಲೈಟ್ ಬರುತ್ತೆ. ಸೊ ಇದು ನಿಮಗೆ DRLs ಕೊಟ್ಟಿದ್ದಾರೆ, ಹಾಗೆ ನಿಮಗೆ ಇಂಡಿಕೇಟರ್ಸ್ ಕೂಡ ಬರುತ್ತೆ, ಹಾಲೋಜನ್ ಇಂಡಿಕೇಟರ್ಸ್ ಬರುತ್ತೆ. ಇನ್ನು ಸಸ್ಪೆನ್ಷನ್ ಬಗ್ಗೆ ಹೇಳಿದ್ರೆ ನಿಮಗೆ ಅಪ್ಸೈಡ್ ಡೌನ್ USD ಫೋಕ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಫ್ರಂಟ್ ಡಿಸ್ಕ್ ನೋಡ್ತಾ ಇರ್ಬೋದು. ಸೊ ಡಿಸ್ಕಲ್ಲಿ ನಿಮಗೆ 282 mm ಆಫ್ ಡಿಸ್ಕ್ ಕೊಟ್ಟಿದ್ದಾರೆ, ವಿತ್ ನಿಮಗೆ ಡ್ಯುಯಲ್ ಚಾನಲ್ ABS ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಬೈಬರ್ ಕ್ಯಾಲಿಪರ್ ಕೂಡ ಕೊಟ್ಟಿದ್ದಾರೆ ಬ್ರೇಕಲ್ಲಿ. ಇನ್ನು ಟೈರ್ ಸೈಜ್ ಬಗ್ಗೆ ಹೇಳಿದ್ರೆ ನಿಮಗೆ 17 ಇಂಚ್ ಅಲೈ ವೀಲ್ ಬರುತ್ತೆ, ವಿತ್ ನಿಮಗೆ 100/80 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ವಿತ್ ನಿಮಗೆ ಇಂಜಿನ್ ಗಾರ್ಡ್ ಕೂಡ ನೋಡ್ತಾ ಇರ್ಬೋದು, ಒಂದು ಪ್ಲಾಸ್ಟಿಕ್ಕಲ್ಲಿ ನಿಮಗೆ ಗಾರ್ಡ್ ಕೂಡ ಪ್ರೊವೈಡ್ ಮಾಡ್ತಾರೆ ಕಂಪ್ನಿ ಕಡೆಯಿಂದನೇ. ಸೊ ವಿತ್ ನಿಮಗೆ MT ಅನ್ನೋದು ಇಲ್ಲೂ ಕೂಡ ಬ್ಯಾಡ್ಜಿಂಗ್ ಬರುತ್ತೆ. ಸೊ MT-15 ಅನ್ನೋದು ಕೂಡ ಬ್ಯಾಡ್ಜಿಂಗ್ ಜೊತೆಗೆ ಒಂದಷ್ಟು ಸ್ಟಿಕ್ಕರಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಇನ್ನು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರೋದಾರೆ, ಸೊ 10 ಲೀಟರ್ಸ್ ಆಫ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಹಾಗೆ ನಿಮಗೆ ಇದು ನೀವು ಕುತ್ಕೊಂಡಾಗ ಮಾತ್ರ ತುಂಬ ಕಾಂಪ್ಯಾಕ್ಟಾಗಿ ಫೀಲ್ ಆಗುತ್ತೆ. ಸೀಟ್ ಹೈಟ್ ಬಗ್ಗೆ ಹೇಳಿದ್ರೆ ನಿಮಗೆ 8 mm ಆಫ್ ಸೀಟ್ ಹೈಟ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಆರಾಮಾಗಿ ಫ್ಲ್ಯಾಟ್ ಫುಟ್ ಮಾಡ್ಕೋಬೋದು. ನಿಮಗೆ ಇದು ಬೇಸಿಕ್ಕಾಗಿ ಸೊ ಯಾರು ಹೈಟ್ ಶಾರ್ಟ್ ಇರ್ತಾರಲ್ಲ ಅವ್ರಿಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ಸೈಡ್ ಲುಕ್ ನೋಡ್ತಾ ಇರ್ಬೋದು ನಿಮಗೆ ವಿತ್ ಗ್ರಾಬ್ ಹ್ಯಾಂಡ್ಲು ಜೊತೆಗೆ ಗ್ರಾಬ್ ಹ್ಯಾಂಡ್ಲು ಕೂಡ ನಿಮಗೆಲ್ಲ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಫುಟ್ ರೆಸ್ಟಲ್ಲಿ ನಿಮಗೆ ಅಲ್ಯೂಮಿನಿಯಂ ಟಚಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದು ನಿಮಗೆ ಫುಟ್ ಇಟ್ರು ಸೊ ಇದಾಗಬಾರ್ದು ಯಾವ ರೀತಿ ಇದೆ ಅಂತ. ಸೊ ಇನ್ನು ಎಕ್ಸಾಸ್ಟ್ ಸೌಂಡ್ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಸೊ ಎಕ್ಸಾಸ್ಟ್ ಸೌಂಡು ಅಷ್ಟೇ ತುಂಬ ಮಿನಿಮಲಿಸ್ಟಿಕ್ಕಾಗಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು. ಸೊ ಇನ್ನು ರಿಯರ್ ಸಸ್ಪೆನ್ಷನ್ ಬರೋದಾರೆ ನಿಮಗೆ ಮೊನೋಸಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಸೊ ವಿತ್ ನಿಮಗೆ ರಿಯರಲ್ಲಿ ಬ್ರೇಕ್ಗಳು ನೋಡಿದರೆ ನಿಮಗೆ 220 mm ಆಫ್ ಡಿಸ್ಕ್ ಬ್ರೇಕ್ ಬರುತ್ತೆ. ಹಾಗೆ ನಿಮಗೆ ರಿಯರಲ್ಲಿ ಕೂಡ ನಿಮಗೆ ಡ್ಯುಯಲ್ ಚಾನಲ್ ABS ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಹಾಗೆ ನಿಮಗೆ ರಿಯರಲ್ಲಿ ಕೂಡ ನಿಮಗೆ ಬೈಬರ್ ಕ್ಯಾಲಿಪರ್ ಬ್ರೇಕ್ ಕ್ಯಾಲಿಪರ್ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ರಿಯರಲ್ಲೂ ಗಾರ್ಡ್ ಕೂಡ ಬರುತ್ತೆ, ಮಡ್ ಫ್ಲಾಪ್ ಥರ. ಸೊ ಇದೇನಾಗುತ್ತೆ ಅಂದರೆ ನಿಮಗೆ ಏನನ್ನ ರೈನಿ ಸೀಸನಲ್ಲಿ ತುಂಬ ಯೂಸ್ ಆಗುತ್ತೆ. ಹಾಗೆ ನಿಮಗೆ ರಿಯರಲ್ಲಿ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಕೂಡ ಇಲ್ಲೇ ಆಗುತ್ತೆ. ಹಾಲೋಜಿನ್ ಇಂಡಿಕೇಟರ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ LED ಟೈಲ್ ಲ್ಯಾಂಪ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಅಂತ. ಸೊ ಹಿಂಗೆ ಲೆಫ್ಟ್ ಸೈಡಲ್ಲಿ ಬರೋದ್ರೆ ಸ್ಯಾಲರಿ ಗಾರ್ಡ್ ಕೂಡ ಬರುತ್ತೆ. ಸೊ ಇನ್ನು ಸೀಟ್ ಬಗ್ಗೆ ಹೇಳಿದ್ರೆ ಕುಷನಿಂಗ್ ಅಂತೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಫ್ರಂಟ್ ಡ್ರೈವರ್ ಸೀಟ್ ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಪ್ಯಾಸೆಂಜರ್ ಸೀಟಲ್ಲಿ ನಿಮಗೆ ಸ್ವಲ್ಪ ಚಿಕ್ಕದಾಗ ಅನಿಸುತ್ತೆ. ಸೊ ಎಲ್ಲನ ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ತುಂಬ ಕಂಫರ್ಟಬಲ್ ಅಂತ ಅನಿಸ್ಬೋದು. ಸೊ ನಿಮಗೆ ಇನ್ನು E20 ಕಂಪ್ಯಾಟಬಲ್ ಫ್ಯೂಲ್ ಕೂಡ ಪ್ರೊವೈಡ್ ಮಾಡ್ತಾರೆ ಯಮಾ ಕಡೆಯಿಂದ. ನಿಮಗೆ ಇಲ್ಲೊಂದಷ್ಟು ಸ್ಟಿಕ್ಕರ್ ಕೂಡ ಕೊಟ್ಟಿದ್ದಾರೆ. ಸೊ ಇನ್ನು ಕೀ ಬಗ್ಗೆ ಹೇಳಿದ್ರೆ ನೋಡ್ತಾ ಇರ್ಬೋದು ನಿಮಗೆ ಯಮಾ ಕಡೆಯಿಂದ ನಾರ್ಮಲ್ ಕೀ ಕೊಟ್ಟಿದ್ದಾರೆ. ಸೊ ವಿತ್ ನಿಮಗೆ TFT ಕನ್ಸೋಲ್ ಬಗ್ಗೆ ಹೇಳಿದ್ರೆ ನಿಮಗೆ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಬರುತ್ತೆ, ಲೋಯರ್ ಎಂಡ್ ಆಗಿರೋದ್ರಿಂದ. ಸೊ ಅದೇ ನೀವೇನೋ ಟಾಪ್ ಎಂಡ್ಗೆ ಹೋಗ್ತೀವಿ ಅಂದರೆ ಕಲರ್ TFT ಡಿಸ್ಪ್ಲೇ ಬರುತ್ತೆ. ಸೊ ನಿಮಗೆ ಇಲ್ಲಿ ಗೇರ್ ಶಿಫ್ಟ್ ಇಂಡಿಕೇಟರು ಮತ್ತು ಓಡೋಮೀಟ್ರು, ಹಾಗೆ RPM ಮೀಟ್ರು ಮತ್ತು ಡಿಜಿಟಲ್ ಸ್ಪೀಡೋಮೀಟ್ರ್ ಜೊತೆಗೆ ಸೊ ಫ್ಯೂಲ್ ಇಂಡಿಕೇಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ನ್ಯೂಟ್ರಲ್ದು ಟ್ರಾಕ್ಷನ್ ಕಂಟ್ರೋಲ್ಸ್ ಎಲ್ಲ ಆಪ್ಷನ್ಸ್ ಬರುತ್ತೆ. ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಹೆಡ್ಲೈಟ್ದು ಮತ್ತು ABSದು ಮತ್ತು ಇಂಡಿಕೇಟರ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇನ್ನು ಸ್ವಿಚಸ್ ಬಗ್ಗೆ ಹೇಳಿದ್ರೆ ನಿಮಗೆ ರೈಟ್ ಸೈಡಲ್ಲಿ ಕೀ ಸ್ವಿಚ್ಚು ಮತ್ತು ಸ್ಟಾರ್ಟ್ ಸ್ವಿಚ್ ಕೊಟ್ಟಿದ್ದಾರೆ. ಸೊ ಅದೇ ನೀವು ಲೆಫ್ಟ್ ಸೈಡ್ ಬರೋದ್ರೆ ಪಾಸ್ ಸ್ವಿಚ್ಚು ಮತ್ತು ಹೆಡ್ಲೈಟ್ ಸ್ವಿಚ್ ಬರುತ್ತೆ, ಮತ್ತು ಹಾರನ್ನು ಹಾಗೆ ಇಂಡಿಕೇಟರ್ ಸ್ವಿಚ್ ಕೂಡ ಕೊಟ್ಟಿದ್ದಾರೆ. ಇನ್ನು ಮಿರರು ಚಿಕ್ಕದಾಗಿ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ವೀಕ್ಷಕರೇ, ಓವರಾಲ್ ಯಮಾ MT-15 ರಿವ್ಯೂ ಇದಾಗಿತ್ತು. ಸೊ ಯಾರೆಲ್ಲ ಡೈಲಿ ಯೂಸೇಜ್ಗೆ ನಿಮಗೆ ರೆಗ್ಯುಲರ್ ಯೂಸೇಜ್ಗೆ ಒಂದು ಕಾಂಪ್ಯಾಕ್ಟ್ ಬೈಕ್ ಹುಡುಕ್ತಾ ಇದ್ದಾರೆ, ವಿತ್ ನಿಮ್ಗೆ ಪರ್ಫಾರ್ಮೆನ್ಸ್ ಬೇಸ್ಡ್ ಬೈಕ್ ಬೇಕು ಅಂತ ಹೇಳಿದ್ರೆ ಸೊ ಅವ್ರಿಗೆ ಒಂದೊಳ್ಳೆ ಚಾಯ್ಸ್ ಅಂತ ಹೇಳ್ತಾ, ಹಾಗೆ ನಿಮಗೆ ಪ್ರೈಸ್ ಕೂಡ ಅಷ್ಟೇ
2,15,000 ಇದೆ. ಸೊ ನೀವು ಟಾಪ್ ಎಂಡ್ಗೆ ಹೋಗಲ್ಲ, ನಮ್ಗೆ ಬೇಸೆಂಟ್ ಸಾಕು ಅಂದರೆ 2,15,000 ನಿಮ್ಗೆ ಆರಾಮಾಗಿ ಸಿಗುತ್ತೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಮತ್ತೆ ನಮ್ಮ ಬಿಟ್ಟು ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.